ನಮಸ್ತೆ ಎಲ್ರಿಗೂ, ನಾನ್ ಕಾವ್ಯ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ಸೊ ತುಂಬಾ ದಿನಗಳ ಆದ ನಂತರ ನಾನು ವಿಡಿಯೋನ ಮಾಡ್ತಾ ಇದ್ದೀನಿ. ಕೆಲವೊಂದಷ್ಟು ಕಾರಣಗಳಿಂದ ನಾನು ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ವಿಡಿಯೋನ ಅಪ್ಲೋಡ್ ಮಾಡಕ್ಕೆ ಆಗಿರ್ಲಿಲ್ಲ. ಸೊ ಇವಾಗ ನಾನು ಯೂಟ್ಯೂಬ್ ನ ಮುಖಾಂತರ ಅಂತಂದ್ರೆ ನಿಮ್ಗೆಲ್ರಿಗೂ ಮಾಹಿತಿ ಕೊಡಬೇಕು ಅನ್ಬಿಟ್ಟು ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡಿರೋವಂಥದ್ದು. ಏನಕ್ಕೆ ಅಂತಂದ್ರೆ ಈಗಾಗಲೇ ಆಲ್ರೆಡಿ ಒಂದು 17 ಡೇಸ್ ಮೇಲೆ ಆಗಿದ್ದೆ ನಾನು ಯಾವುದೇ ತರ ವಿಡಿಯೋನ ಅಪ್ಲೋಡ್ ಮಾಡಿಲ್ಲ. ಅಂಡ್ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಸೊ ಇನ್ನ ಬೇರೆ ಬೇರೆ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ತರ ಏನೂ ಅಪ್ಡೇಟ್ಸ್ ನ ಕೊಟ್ಟಿಲ್ಲ. ಸೊ ಅದಕ್ಕೆ ನಾನು ನಿಮ್ಮ ಹತ್ರ ಎಲ್ಲಾರ ಹತ್ರನೂ ಕೂಡ ಸಾರಿ ಕೇಳ್ತೀನಿ. ಯಾಕಪ್ಪ ಅಂತಂದ್ರೆ ಕೆಲವೊಂದಷ್ಟು ಇಶ್ಯೂಸ್ ಇಂದ ನನಗೆ ಅಂದ್ರೆ ಯೂಟ್ಯೂಬ್ ಅಲ್ಲಿ ಹೇಳೋದಕ್ಕೆ ಆಗ್ಲಿಲ್ಲ, ಅಂದ್ರೆ ವಿಡಿಯೋ ಮಾಡಕ್ಕೂ ಕೂಡ ಟೈಮ್ ಸಿಗ್ಲಿಲ್ಲ, ಆ ತರ ಆಗಿತ್ತು. ಸೊ ಅದರಿಂದ ಇವತ್ತು ಯಾವುದೇ ಕಾರಣಕ್ಕೂ ವಿಡಿಯೋ ಮಾಡೋದನ್ನ ಬಿಡಬಾರ್ದು. ಸೊ ವಿಡಿಯೋ ಮಾಡಿ ನಾನು ಏನಿದೆ ಅಪ್ಡೇಟ್ಸ್ ಅದನ್ನ ಕೊಡ್ಲೇಬೇಕು ನನ್ನ ಅಂದ್ರೆ ಫಾಲೋ ಮಾಡ್ತಾ ಇರೋ ಸಬ್ಸ್ಕ್ರೈಬರ್ಸ್ಗೆ ಅಂತ ಅಂದ್ಬಿಟ್ಟು ಇವತ್ತಿನ ಈ ಒಂದು ವಿಡಿಯೋನ ಮಾಡ್ತಾ ಇರುವಂತದ್ದು. ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಅಂತ ಹೇಳ್ತೀನಿ. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದೀನಿ ಅಂತ ಅಂದ್ಬಿಟ್ಟು ಆಲ್ರೆಡಿ ತಮ್ಮೇಲ್ ನೋಡಿ ನಿಮ್ಮೆಲ್ರಿಗೂ ಕೂಡ ಗೊತ್ತಾಗಿರುತ್ತೆ. ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯ 23ನೇ ಕಂತಿನ ಹಣ ಈಗಾಗಲೇ ಆಲ್ರೆಡಿ ರಿಲೀಸ್ ಕೂಡ ಆಗೋಗಿದೆ. ನಿಮ್ಮೆಲ್ರಿಗೂ ಕೂಡ ಗೊತ್ತಿದೆ ಗೃಹಲಕ್ಷ್ಮಿ ಯೋಜನೆ 23ನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅಂತ ಅಂದ್ಬಿಟ್ಟು ನಾನು ಕೂಡ ಒಂದು 17 ದಿನದ ಹಿಂದೆ ವಿಡಿಯೋ ಮಾಡಿ ಹಾಕಿದ್ದೆ. ಅದೊಂದೇ ಲಾಸ್ಟ್ ಅನ್ಸುತ್ತೆ, ಅದಾದ್ಮೇಲೆ ನಾನು ಯಾವ್ದು ವಿಡಿಯೋನೇ ಮಾಡಿಲ್ಲ. ಸೊ ಅದರಲ್ಲಿ ಹೇಳಿದೆ ಗೃಹಲಕ್ಷ್ಮಿ ಯೋಜನೆ ಹಣ ಅಂದ್ರೆ 23ನೇ ಕಂತಿಂದು ರಿಲೀಸ್ ಆಗಿದೆ ನೋಡಿ ಅಂತ ಅಂದ್ಬಿಟ್ಟು. ಅದಕ್ಕೆ ಕೆಲವೊಂದಷ್ಟು ಮಹಿಳೆಯರು ರೆಸ್ಪಾನ್ಸ್ ಕೂಡ ಕೊಟ್ಟಿದ್ದೀರಾ, ಹಣ ಬಂದಿದ್ಯಾ ಇಲ್ವಾ ಅಂತ ಅಂದ್ಬಿಟ್ಟು. ಸೊ ಅವರೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಯಾಕಂತಂದ್ರೆ ನಿಮ್ಮ ಒಂದು ರೆಸ್ಪಾನ್ಸ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದರಿಂದ ನಾನು ಅವರೆಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ. ಸೊ ನಾನು ಏನಕ್ಕೆ ಯೂಟ್ಯೂಬ್ ನ ಮಾಡಿರ್ಲಿಲ್ಲ, 17 ದಿನ ಆದ್ರೂ ಕೂಡ ನಾನು ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ನ ಹಾಕಿರ್ಲಿಲ್ಲ, ಏನಕ್ಕಪ್ಪ ಅಂತ ಅಂದ್ಬಿಟ್ಟು ನಾನು ಕಾರಣನ ಅಂದ್ರೆ ಈ ವಿಡಿಯೋ ಎಂಡಿಂಗ್ ಅಲ್ಲಿ ಹೇಳ್ತೀನಿ. ಇವಾಗ ಮೇನ್ ನಾವೇನ್ ತಿಳ್ಕೊಬೇಕು, ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ತಿಳ್ಕೊಳ್ಳೋಣ. ಅದಾದ್ಮೇಲೆ ನಾನು ಏನಕ್ಕೆ ವಿಡಿಯೋ ಮಾಡ್ಲಿಲ್ಲ ಏನು ಅದ್ರ ಬಗ್ಗೆ ನಾನು ಹೇಳ್ತೀನಿ, ಓಕೆನಾ. ಸೊ ಈಗ ಗೃಹಲಕ್ಷ್ಮಿ ಯೋಜನೆ 23ನೇ ಕಂತಿನ ಹಣ ನಿಮ್ಗೆ ಗೊತ್ತಿರೋ ಹಾಗೆ ಅಂದ್ರೆ ರಿಲೀಸ್ ಕೂಡ ಆಗತ್ತೆ. ಯಾವ ತಿಂಗಳಲ್ಲಿ ರಿಲೀಸ್ ಆಗುತ್ತೆ ಅನ್ನೋದಾದ್ರೆ ಈಗಾಗಲೇ ಆಲ್ರೆಡಿ ನವೆಂಬರ್ ತಿಂಗಳ ಎಂಡಿಂಗ್ ಹತ್ರನೇ ಸ್ಟಾರ್ಟ್ ಆಗ್ಬಿಡುತ್ತೆ ಗೃಹಲಕ್ಷ್ಮಿ ಯೋಜನೆ 23ನೇ ಕಂತಿನ ಹಣ ಮಹಿಳೆಯರ ಅಕೌಂಟ್ಗೆ ಬೀಳೋದಕ್ಕೆ. ಎಲ್ಲರೂ ಆಗ್ಲಿಂದನೇ ಕ್ವಶನ್ಸ್ ಮಾಡ್ತಾ ಇದ್ದೀರಾ, ಮ್ಯಾಮ್ ನಮ್ಗೆ ಗೃಹಲಕ್ಷ್ಮಿ ಯೋಜನೆ ಬಂತು ಅಂತ. ಸೊ ಹೌದು, ಗೃಹಲಕ್ಷ್ಮಿ ಯೋಜನೆ 23ನೇ ಕಂತಿನ ಹಣ ರಿಲೀಸ್ ಕೂಡ ಆಯ್ತು. ಬಟ್ ಈಗ 24, 25, 26 ಇಷ್ಟು ಕಂತನ್ನ ಕೂಡ ಪೆಂಡಿಂಗ್ ಅಲ್ಲಿ ಇಟ್ಕೊಂಡಿದ್ದಾರೆ. ಅಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಸಚಿವೆ ಆದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು, ಅವರ ಪ್ರಕಾರ ಅವರು ಸೆಪ್ಟೆಂಬರ್ ಮುಗಿಸಿ ಅಕ್ಟೋಬರ್ ಮುಗಿಸಿ ಬರೀ ನವೆಂಬರ್ ಡಿಸೆಂಬರ್ ಅಷ್ಟೇ ಕೊಡ್ಬೇಕು ಅನ್ನೋದು ಇದೆ. ಬಟ್ ನಮ್ಮ ಒಂದು ಮಹಿಳೆಯರ ಪ್ರಕಾರ ಹೋದ್ರೆ ಅಂದ್ರೆ ಅವ್ರು ಇನ್ನೂ ಕೊಡ್ಬೇಕಾಗಿದೆ, ಒಂದು 3-4 ಕಂತಾದ್ರೂ ಕರೆಕ್ಟ್ ಆಗಿ ಕ್ಲಿಯರ್ ಮಾಡಿಲ್ಲ. ಈಗ 23ನೇ ಕಂತಿನ ಹಣ ಬಿಟ್ಟಿದ್ದಾರೆ ಅಂತ ಎಲ್ಲ ಕಡೆ ಹೇಳಿದ್ದಾರೆ, ಬಟ್ ಕೆಲವೊಂದಷ್ಟು ಮಹಿಳೆಯರ ಖಾತೆಗೆ ಯಾವುದೇ ತರ ಏನು ಅಮೌಂಟ್ ಕೂಡ ಬಂದಿಲ್ಲ ಗೃಹಲಕ್ಷ್ಮಿ ಯೋಜನೆಯಿಂದ. ನಾನು ಕೂಡ ಪರ್ಸನಲ್ ಆಗಿ ನೋಡಿದೀನಿ, ಬೇರೆಯವ್ರಿಗೆ ಯಾರಿಗೂ ಹಣ ಬಂದೇ ಇಲ್ಲ 23ನೇ ಕಂತಿಂದು. ಕೆಲವೊಂದಷ್ಟು ಮಹಿಳೆಯರ ಖಾತೆಗೆ ಬಂದಿರುತ್ತೆ. ಅಂದ್ರೆ 100% ಅಲ್ಲಿ 25% ಮಹಿಳೆಯರಿಗೆ ಮಾತ್ರನೇ ಬರೋದು, ಇನ್ 75% ಮಹಿಳೆಯರಿಗೆ ಹಣನೇ ಬರ್ತಾ ಇಲ್ಲ ಇವತ್ತಿನ ಅಂದ್ರೆ ಈಗಿನ ಪರಿಸ್ಥಿತಿಯಲ್ಲಿ. ಸೊ ಆತರ ಮಾಡ್ಬಿಟ್ಟಿದ್ದಾರೆ. ಏನಕ್ಕೆ ಈ ತರ ಮಾಡಿದ್ದಾರೆ ಏನು ಅಂತ ನನಗೂ ಕೂಡ ಸರಿಯಾಗಿ ಗೊತ್ತಿಲ್ಲ. ಇದ್ರ ಬಗ್ಗೆ ಇನ್ಫಾರ್ಮೇಶನ್ ನಾನು ಕೂಡ ತಿಳ್ಕೊಬೇಕಾಗತ್ತೆ, ಯಾಕೆ ಈ ತರ ಪ್ರಾಬ್ಲಮ್ ಆಗಿದೆ ಅಂತ ಅನ್ಬಿಟ್ಟು. ನೀವು ನೋಡೋದಾದ್ರೆ ಬರೀ ಆಗೆಲ್ಲ ಅಂದ್ರೆ 100 ಅಂದ್ರೆ ಪರ್ಸೆಂಟ್ ಅಲ್ಲಿ 50% ಮಹಿಳೆಯರ ಖಾತೆಗೆ ಹಣ ಕೊಡ್ತಾ ಇದ್ರು, ಇನ್ನು 50% ಮಹಿಳೆಯರ ಖಾತೆಗೆ ಹಣ ನೀಡ್ತಿರ್ಲಿಲ್ಲ. ಜಸ್ಟ್ ನಾವು ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ರಿಲೀಸ್ ಮಾಡಿದೀವಿ ಅಂತ ಹೇಳ್ತಾ ಇದ್ರು. ಸೊ ಓಕೆ, ಒಂದ್ ಕಡೆ ಅಂದ್ರೆ ಎಲ್ಲ ಒಂದು 50% ಮಹಿಳೆಯರಿಗೆ ಆದ್ರೂ ಹಣ ಬರ್ತಿದೆಯಲ್ಲ ಅನ್ನೋ ಒಂದು ಸಂತೋಷ ಅಷ್ಟೇನೆ. ಈಗ ಅದಾದ್ಮೇಲೆ ಇವಾಗ 100% ಅಲ್ಲಿ ಬರೀ 25% ಮಹಿಳೆಯರ ಖಾತೆಗೆ ಹಣ ಬರ್ತಾ ಇದೆ, ಇನ್ನು ಉಳಿದವ್ರಿಗೆ ಯಾವುದೇ ತರ ಹಣ ಬರ್ತಾ ಇಲ್ಲ. ಸೊ ತುಂಬಾ ಮಹಿಳೆಯರು ಹೇಳ್ತಾರೆ, ನನಗೆ ಹಣನೇ ಬಂದಿಲ್ಲ, ನಮಗೆ ತುಂಬಾ ದಿನಗಳೇ ಆಗೋಯ್ತು ಕಾವ್ಯ, ತುಂಬಾ ತಿಂಗಳುಗಳೇ ಆಗೋಯ್ತು, ನಮ್ಗೆ ಯಾವುದೇ ತರ ಏನು ಕೂಡ ಅಂದ್ರೆ ಹಣ ಕೊಟ್ಟಿಲ್ಲ ಗೃಹಲಕ್ಷ್ಮಿ ಯೋಜನೆ ಮುಖಾಂತರ ಅಂತ ಅಂದ್ಬಿಟ್ಟು. ಸೊ ಅದನ್ನೆಲ್ಲ ನೋಡಿದಾಗ ತುಂಬಾನೇ ಬೇಸರ ಆಗುತ್ತೆ. ಈ ತರ ಗೃಹಲಕ್ಷ್ಮಿ ಯೋಜನೆ ಜಾರಿಗೆ ತಗೊಂಡ್ ಬಂದ ಮೇಲೆ ಸರ್ಕಾರ ಸೊ ಅದನ್ನ ನಿರ್ವಹಿಸಬೇಕಾಗತ್ತೆ. ನಿರ್ವಹಿಸಕ್ಕೆ ಆಗಲ್ಲ ಅಂತ ಅಂದಾಗ ಆ ಗೃಹಲಕ್ಷ್ಮಿ ಯೋಜನೆನ ಜಾರಿಗೆ ತಗೊಂಡ್ ಬರಲೇಬಾರದು ಅನ್ನೋದು ನನ್ನ ಪ್ರಕಾರ. ನಿಮಗೆ ಏನ್ ಅನ್ಸುತ್ತೆ ದಯವಿಟ್ಟು ಕಮೆಂಟ್ ಮಾಡೋದನ್ನ ಮರಿಬೇಡಿ, ಕಮೆಂಟ್ ಮಾಡಿ ತಿಳಿಸಿ. ಸೊ ಕೆಲವೊಂದಷ್ಟು ದಿನಗಳ ಹಿಂದೆ ವಿಧಾನಸಭೆಯಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮಾತಾಡ್ತಾರೆ. ಇದ್ರ ಬಗ್ಗೆ ಅಂದ್ರೆ ಕಾಂಗ್ರೆಸ್ ಪಕ್ಷದ ಅಂದ್ರೆ ಮಾಜಿ ಸಚಿವರು ಕೂಡ ಹೇಳ್ತಾರೆ. ಏನಂತ ಹೇಳ್ತಾರಪ್ಪ ಅಂತಂದ್ರೆ, ಗೃಹಲಕ್ಷ್ಮಿ ಯೋಜನೆ ಕರೆಕ್ಟ್ ಆಗಿ ಕೊಟ್ಟೇ ಇಲ್ಲ, ನೀವು ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಇಷ್ಟೇ ಲಾಸ್ಟ್ ಆಗಿ ಹೋಗಿದೆ, ಅದಾದ್ಮೇಲೆ ಯಾವ ಕಂತಿನ ಹಣ ಕೂಡ ಬಂದಿಲ್ಲ ಅಂತ. ಸೊ ಅವ್ರು
ಹೇಳ್ತಾ ಇರೋದೇನೆ ನನ್ನ ಪ್ರಕಾರ ನಿಜ. ಯಾಕಂತಂದ್ರೆ ಗೃಹಲಕ್ಷ್ಮಿ ಯೋಜನೆ ಹಣನ ತುಂಬಾನೇ ಪೆಂಡಿಂಗ್ ಹೋಲ್ಡ್ ಅಲ್ಲಿ ಇಟ್ಕೊಂಡು ತುಂಬಾನೇ ಹೋಲ್ಡ್ ಇಟ್ಕೊಂಡ್ಬಿಟ್ಟಿದ್ದಾರೆ. ನಮ್ಮ ಮಹಿಳೆಯರಿಗೆ ಏನಪ್ಪಾ ಅಂತಂದ್ರೆ ಒಂದು ಕಂತಿನ ಈಗ ಈ ಕಂತು ಹಣ ಬಂದಿಲ್ಲ, ಈ ತಿಂಗಳು ಕಂತಿನ ಹಣ ಬಂದಿಲ್ಲ, ಮುಂದಿನ ತಿಂಗಳು ಬರಲ್ಲ, ನೆಕ್ಸ್ಟ್ ತಿಂಗಳಿಗೆ ಈ ತಿಂಗಳದು ಅಂದ್ರೆ ಈಗ ನನ್ನ ಎಕ್ಸಾಂಪಲ್ ನಿಮಗೆ ಯಾವ ತರ ಕೊಡ್ಬೇಕಂತಂದ್ರೆ ಈಗ ಜನವರಿಯಲ್ಲಿ ನಿಮಗೆ ಅಮೌಂಟ್ ಬರಬೇಕಾಗುತ್ತೆ, ಜನವರಿ ತಿಂಗಳಲ್ಲಿ ದುಡ್ಡು ಬರೋದಿಲ್ಲ, ಓಕೆನಾ. ಫೆಬ್ರವರಿ ಕಂತಿಂದು ಫೆಬ್ರವರಿಗೆ ಬರಬೇಕಾಗುತ್ತೆ, ಆ ತಿಂಗಳಲ್ಲೂ ನಿಮಗೆ ಹಣ ಬರೋದಿಲ್ಲ. ಅದೇ ಮಾರ್ಚ್ ತಿಂಗಳಲ್ಲಿ ಬರೀ ಜನವರಿ ತಿಂಗಳದ್ ಕೊಡ್ತಾರೆ ವಿನಃ ಫೆಬ್ರವರಿ ದಿನ ಅಲ್ಲೇನೆ ಹೈಡ್ ಮಾಡ್ಬಿಡ್ತಾರೆ. ಸೊ ಈ ತರ ಅಂದ್ರೆ ನಾನು ಅದನ್ನ ಎಕ್ಸಾಂಪಲ್ ಕೊಟ್ಟಿದ್ದೀನಿ, ನೀವೆಲ್ಲರೂ ಆಮೇಲೆ ಬರೀ ಜನವರಿನ ಅಂತ ಅನ್ಬಿಟ್ಟು ಹೇಳಕ್ ಹೋಗ್ಬೇಡಿ ದಯವಿಟ್ಟು. ಅದು ಎಕ್ಸಾಂಪಲ್ ಅಷ್ಟೇ, ನಾನು ನಿಮಗೆ ಅಂದ್ರೆ ಅರ್ಥ ಆಗ್ಲಿ ಅಂತ ಅನ್ಬಿಟ್ಟು ಹೇಳ್ತಾ ಇರೋದು. ಈ ತರ ಮಾಡ್ತಾ ಇದ್ದಾರೆ. ಈ ತರ ಮಾಡೋದ್ರಿಂದ ನಮ್ಮ ಮಹಿಳೆಯರಿಗೆ ಕೂಡ ತುಂಬಾನೇ ಅಂದ್ರೆ ಕಷ್ಟ ಆಗುತ್ತೆ. ಯಾಕಂದ್ರೆ ಈ ಒಂದು ಯೋಜನೆ ಜಾರಿಗೆ ತಗೊಂಡ್ ಬಂದಾಗ ತುಂಬಾನೇ ಸಂತೋಷ ಇತ್ತು ಅಂಡ್ ಮಹಿಳೆಯರಿಗೆ ಒಂದು ಅನುಕೂಲವಾದಂತಹ ಯೋಜನೆ ಅಂತ ಅನ್ಬಿಟ್ಟು ನಾವು ಕೂಡ ಹೇಳ್ಕೊಂತ ಇದ್ವಿ. ಬಟ್ ಇವಾಗ ಅದು ಅಂದ್ರೆ ಬರ್ತಾ ಬರ್ತಾ ಏನಾಗ್ತಾ ಇದೆ ಅಂತಂದ್ರೆ ತುಂಬಾನೇ ಅಂದ್ರೆ 100% ಅಲ್ಲಿ 90% ಕೊಡ್ತಿದ್ರು, ಆಮೇಲೆ 80, 70 ಈ ತರ 60, 50 ಈಗ 25 ಬಂದು ನಿಂತಿದೆ. 20-25 ಅಷ್ಟೇನೆ % ಮಹಿಳೆಯರಿಗೆ ಹಣ ಕೊಡ್ತಾ ಇದ್ದಾರೆ. ಅದಾದ್ಮೇಲೆ ಯಾರಿಗೂ ಹಣನ ರಿಲೀಸ್ ಮಾಡ್ತಾನೆ ಇಲ್ಲ. ಸೊ ಇದ್ರ ಬಗ್ಗೆ ಒಬ್ರು ಮಾಜಿ ಸಚಿವರು ಕೂಡ ಅಂದ್ರೆ ಧ್ವನಿ ಎತ್ತಿ ಮಾತಾಡಿದ್ದಾರೆ. ನೀವ್ ಈ ತರ ಮಾಡೋಕೆನಾ ಗೃಹಲಕ್ಷ್ಮಿ ಯೋಜನೆನ ತಗೊಂಡ್ ಬಂದಿದ್ದು ಅಂದ್ರೆ ಮಾಜಿ ಶಾಸಕರು ಮಾತಾಡಿರುವಂತದ್ದು. ಈ ತರ ಮಾಡ್ಲಿಕ್ಕೆನಾ ನೀವ್ ಈ ತರ ಗೃಹಲಕ್ಷ್ಮಿ ಯೋಜನೆ ತಗೊಂಡ್ ಬಂದಿರೋದು, ಈ ತರ ಆಶ್ವಾಸನೆನ ಜನಗಳಿಗೆ ಮೋಸದ ಆಶ್ವಾಸನೆ ಕೊಟ್ಟಿದ್ದೀರಾ ಅಂತ ಅನ್ಬಿಟ್ಟು. ಹೌದು, ಯಾಕಂತಂದ್ರೆ ಮೋಸದ ಅಂದ್ರೆ ಇವಾಗ ಅವ್ರು ಏನು ಹೇಳಿರ್ತಾರೆ ತಿಂಗಳ ಏನೋ ಒಂದ್ ತಿಂಗಳು ಹೆಚ್ಚು ಕಮ್ಮಿ ಆದ್ರೂ ನಮ್ಮ ಮಹಿಳೆಯರು ಅಡ್ಜಸ್ಟ್ ಮಾಡ್ಕೊಂಡ್ ಬಿಡ್ತಾರೆ. ಬಟ್ 2-3 ತಿಂಗಳದು ಹಣ ಕೊಡ್ದಲೆ ಸೊ ಇದೇ ತರ ಮಾಡ್ಕೊಂಡು ಹೋಗ್ತಾ ಇದ್ರೆ ನಮ್ಮ ಮಹಿಳೆಯರಿಗೂ ಕೂಡ ತುಂಬಾನೇ ಪ್ರಾಬ್ಲಮ್ಸ್ ಆಗುತ್ತೆ. ಈಗ ಗೃಹಲಕ್ಷ್ಮಿ ಯೋಜನೆ ಹಣ ನಂಬ್ಕೊಂಡು ಅಂದ್ರೆ ಜೀವನ ಮಾಡೋರು ಕೂಡ ಇರ್ತೀರಾ, ಮತ್ತೆ ವಯಸ್ಸಾಗಿರುವಂತವ್ರು ಇದರಿಂದ ಬರೋ ದುಡ್ಡಲ್ಲಿ ಏನಾದ್ರೂ ಒಂದು ಮಾತ್ರೆಗೋ ಔಷಧಿಗೋ ಏನಕ್ಕಾದ್ರೂ ಆಗತ್ತೆ ನಮ್ ಜೀವನ ಮಾಡೋದಕ್ಕೆ ಅನ್ನೋದ್ರಲ್ಲೂ ಪಾಪ ಇರ್ತಾರೆ. ಸೊ ಈ ತರ ತುಂಬಾ ಜನ ಮಹಿಳೆಯರು ಮತ್ತೆ ಏನಾದ್ರು ನಮ್ಮ ಮಕ್ಳಿಗೆ ಟ್ಯೂಷನ್ ಫೀಸ್ ಕಟ್ಟಬೇಕು ಇದರಿಂದ, ಮತ್ತೆ ಏನಾದ್ರೂ ಒಂದ್ ಚಿಕ್ಕದಾಗಿ ಚೀಟಿ ಹಾಕೊಂಡಿದ್ರೆ ಸೊ ಈ ತರ ಎಲ್ಲ ಇರುತ್ತೆ, ಓಕೆನಾ. ಅವರ ಕಮಿಟ್ಮೆಂಟ್ಸ್ ಅಲ್ಲಿ ಇರುತ್ತೆ. ಬಟ್ ಗೃಹಲಕ್ಷ್ಮಿ ಯೋಜನೆ ಹಣನೇ ಸರಿಯಾಗಿ ಬರ್ತಾ ಇಲ್ಲ ಅಂತಂದಾಗ ಎಲ್ಲಾ ಮಹಿಳೆಯರಿಗೂ ಕೂಡ ತುಂಬಾನೇ ಸಮಸ್ಯೆ ಉಂಟಾಗತ್ತೆ. ಇದ್ರ ಬಗ್ಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಹೇಳಿದರೆ ಗೃಹಲಕ್ಷ್ಮಿ ಯೋಜನೆ ಹಣ ಸದ್ಯದಲ್ಲೇ ನಾವು ಕೂಡ ಬಿಡುಗಡೆ ಮಾಡ್ತೀವಿ, ಅವ್ರ ಪ್ರಕಾರ ಏನಿದೆ ಅದೇ ತರನೇ ಬಿಡುಗಡೆ ಮಾಡುವಂತದ್ದು, ಓಕೆನಾ. ನಮ್ಮ ಮಹಿಳೆಯರ ಪ್ರಕಾರ ಯಾವುದು ಬರುತ್ತೆ ಆ ತರ ಪೇ ಮಾಡೋದಿಲ್ಲ, ಅಂದ್ರೆ ಹಣ ಕೊಡೋದಿಲ್ಲ ನಿಮ್ಗೆ. ಅಂದ್ರೆ ಇವಾಗ ಅವ್ರ ಪ್ರಕಾರ ಏನಂದ್ರೆ ಅಕ್ಟೋಬರ್ದು ಕೊಟ್ಟಿದೀವಿ, ನವೆಂಬರ್ ಡಿಸೆಂಬರ್ದು ಅಷ್ಟೇ ಕೊಡ್ಬೇಕಾಗಿರೋದು. ಆ ತರ ಅವರು ಮೈಂಡ್ ಸೆಟ್ ಅಲ್ಲಿ ಮಾತಾಡ್ತಿದ್ದಾರೆ. ಅವರಿಗೆ ಗೊತ್ತಿದ್ಯೋ ಗೊತ್ತಿಲ್ವೋ ನಮ್ಗಂತೂ ಅದು ಗೊತ್ತಿಲ್ಲ. ಅಂದ್ರೆ ಮುಂದಿನ ದಿನಗಳಲ್ಲಿ ಮಾಡ್ಕೊಂಡು ಕೊಡ್ಬೋದು, ಹೇಳಕ್ ಆಗೋದಿಲ್ಲ. ಒಟ್ಟಾರೆ ಇವಾಗ ಗೃಹಲಕ್ಷ್ಮಿ ಯೋಜನೆ ಸೆಪ್ಟೆಂಬರ್ ವರ್ಗೂ ಅಷ್ಟೇ ಕೊಟ್ಟಿರೋದು, ಅಕ್ಟೋಬರ್, ನವೆಂಬರ್ ಮತ್ತೆ ಡಿಸೆಂಬರ್ ಸೊ 3 ತಿಂಗಳ ಕಂತಿನ ಹಣನ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಆದಷ್ಟು ಬೇಗ ಬಿಡುಗಡೆ ಮಾಡ್ಲಿ ಅಂತ ಕೂಡ ನಾನು ಕೂಡ ಕೇಳ್ಕೊಂತೀನಿ. ಈಗಾಗಲೇ ಆಲ್ರೆಡಿ ವಿಧಾನಸಭೆಯಲ್ಲಿ ಹೇಳಿರೋದ್ರಿಂದ ಪಕ್ಕಾ ಹಣನ ಬಿಡುಗಡೆ ಮಾಡೇ ಮಾಡ್ತಾರೆ. ಇನ್ನೂ ಕೆಲವೊಂದಷ್ಟು ಹೋಲ್ಡ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಮಂತಿಂದು ನಮ್ಮ ಮಹಿಳೆಯರು ಕೂಡ ಆಕ್ರೋಶನ ವ್ಯಕ್ತಪಡಿಸ್ತಾರೆ. ಈಗ ಗೃಹಲಕ್ಷ್ಮಿ ಯೋಜನೆ ಬರೀ 25% ಮಹಿಳೆಯರಿಗೆ ಕೊಟ್ಬಿಟ್ರೆ ಇನ್ ಮಿಕ್ಕಿದ್ದ ಮಹಿಳೆಯರೆಲ್ಲ ಎಲ್ಲಿ ಹೋಗ್ಬೇಕು ಹೇಳಿ? ಅವ್ರು ನಿಮ್ಗೆ ವೋಟ್ ಹಾಕಿರ್ತಾರೆ ಅಂಡ್ ನಮ್ಗೆ ಕಾಂಗ್ರೆಸ್ ಸರ್ಕಾರ ಬೇಕು ಅಂತ ಅನ್ಬಿಟ್ಟು ಇದನ್ನ ಚೂಸ್ ಮಾಡ್ಕೊಂಡಿರ್ತಾರೆ. ಅವರ ಆಶ್ವಾಸನೆನ ನೀವು ಮುರಿದಂಗ ಆಗತ್ತೆ ಅಂತಾನೆ ಹೇಳ್ತೀನಿ. ದಯವಿಟ್ಟು ಆದಷ್ಟು ಅಂತಂದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ನನ್ನ ಪೇಜ್ನ ಫಾಲೋ ಮಾಡಿ, ವಿಡಿಯೋನು ಕೂಡ ಶೇರ್ ಮಾಡಿ, ಬೇರೆಯವ್ರಿಗೂ ಕೂಡ ಇದು ಹೆಲ್ಪ್ ಆಗುತ್ತೆ. ಸೊ ಇದ್ರ ಬಗ್ಗೆ ಅವ್ರಿಗೂ ಕೂಡ ಕ್ಲಾರಿಟಿ ಅನ್ನೋದು ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಹೆಣ್ ಮಾಡ್ತಾ ಇದೀನಿ. ಸೊ ಏನ್ ವಿಷಯ, ನಾನು ಯಾಕೆ ವಿಡಿಯೋನೇ ಮಾಡಿರ್ಲಿಲ್ಲ ಇದ್ರ ಬಗ್ಗೆ ನಾನು ಹೇಳಲೇ ಇಲ್ಲ. ಈ ವಿಡಿಯೋನೇ ತುಂಬಾನೇ ಲೆಂತಿ ಆಗ್ಬಿಟ್ಟಿದೆ. ನಾಳೆ ವಿಡಿಯೋದಲ್ಲಿ ನಾನು ಅದ್ರ ಬಗ್ಗೆ ನಿಮ್ಗೆ ಮಾಹಿತಿ ಕೊಡ್ತೀನಿ ಅಂತ ಹೇಳ್ತಾ, ಈ ಒಂದು ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ. ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.